ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ಈ ವಿಡಿಯೋಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಅಧ್ಯಾಯ 1 ವಾಸ್ತವ ಸಂಖ್ಯೆಗಳ ಮೊದಲನೇ ಅಭ್ಯಾಸವನ್ನ ಪೂರ್ಣವಾಗಿ ನಾವು ಬಿಡಿಸಲಿದ್ದೇವೆ. ಓಕೆ, ನಾನು ಆಲ್ರೆಡಿ ಈ ಅಧ್ಯಾಯದ ಮೊದಲನೇ ಒಂದು ವಿಡಿಯೋವನ್ನು ಪೀಠಿಕೆಯನ್ನ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ. ಆ ವಿಡಿಯೋದಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಮೇನ್ ಬೇಸಿಕ್ಸ್ ಏನಿದಾವೆ ಎಲ್ಲದನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಅನ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ. ನೀವು ಮುಂದೆ ಮಾಡ್ತಕ್ಕಂಥ ಪ್ರತಿ ವಿಡಿಯೋ ನೋಡಲು ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ವಿದ್ಯಾರ್ಥಿಗಳೇ, ಈಗ ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಓಕೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳನ್ನ ಬಿಡಿಸುವಕ್ಕಿಂತ ಮುಂಚೆ ನಮಗೆ ಅತಿ ಚಿಕ್ಕ ಕೆಲವು ಅವಿಭಾಜ್ಯ ಸಂಖ್ಯೆಗಳು, ಯಾವ ಮೊದಲ ಅವಿಭಾಜ್ಯ ಸಂಖ್ಯೆಗಳಿದಾವೋ ಅವ್ರ ಬಗ್ಗೆ ಗೊತ್ತಿರೋದು ಅತಿ ಮುಖ್ಯವಾಗಿದೆ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಗಳು ಯಾವಪ್ಪ ಅಂದ್ರ 2, 3, 5, 7, 11, 13, 17, 19, 23. ಇನ್ನು ಅನಂತ ಅವಿಭಾಜ್ಯ ಸಂಖ್ಯೆಗಳಿದಾವೆ. ನಮಗೆ ಸ್ವಲ್ಪ ನಮಗೆ ಮಿನಿಮಮ್ ಆಗಿ ಇಷ್ಟು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಅಂತ ಗೊತ್ತಿರಲೇಬೇಕು. ನಾವು ಪದೇ ಪದೇ ಈ ಅವಿಭಾಜ್ಯ ಸಂಖ್ಯೆ, ಹೆಚ್ಚಾಗಿ ಈ ಅವಿಭಾಜ್ಯ ಸಂಖ್ಯೆಗಳನ್ನೇ ಬಳಸ್ತೀವಿ. ಓಕೆ, ಇಲ್ಲಿ 2ರಿಂದ ಯಾವ ಸಂಖ್ಯೆಗಳು ಭಾಗ ಹೋಗ್ತವೆ, 3ರಿಂದ ಯಾವ ಸಂಖ್ಯೆಗಳು ಭಾಗ ಹೋಗ್ತವೆ, 5ರಿಂದ ಯಾವ ಸಂಖ್ಯೆಗಳು ಭಾಗ ಹೋಗ್ತವೆ ನಮ್ಗೆ ಗೊತ್ತಿದ್ರೆ ಈ ಪ್ರಶ್ನೆಗಳನ್ನು ಬಿಡಿಸಲು ನಮಗೆ ಅತಿ ಸುಲಭವಾಗಿ ಬರುತ್ತದೆ. ಹಾಗೆ 2ರಿಂದ ಭಾಗವಾಗುವ ಸಂಖ್ಯೆಗಳು ಯಾವಪ್ಪ ಅಂದ್ರ ಎಲ್ಲ ಸಮಸಂಖ್ಯೆಗಳು 2ರಿಂದ ಭಾಗವಾಗುತ್ತವೆ. ಎಲ್ಲಾ ಸಮಸಂಖ್ಯೆಗಳು 2ರಿಂದ ಭಾಗವಾಗ್ತವೆ. ಹಾಗೆ 3ರಿಂದ ಭಾಗವಾಗ್ತಕ್ಕಂಥ ಸಂಖ್ಯೆಗಳು ಯಾವುವು ಅಂತ ಕೇಳಿದ್ರೆ, ಯಾವ್ದಾದ್ರು ಒಂದು ಸಂಖ್ಯೆಯನ್ನು ಕೊಟ್ಟಾಗ, ಯಾವ್ದೋ ಒಂದು ಸಂಖ್ಯೆ ಕೊಟ್ರ ಅದು 3ರಿಂದ ಭಾಗವಾಗುತ್ತೋ ಇಲ್ಲೋ ಹೆಂಗ್ ಚೆಕ್ ಮಾಡಬೇಕು? ಫಸ್ಟ್ ಈ ಎಲ್ಲಾ ಅಂಕಿಗಳನ್ನ ಕೂಡಿಸ್ಬೇಕು. ಆ ಮೊತ್ತ 3ರಿಂದ ಭಾಗವಾಗಿದ್ದೆ ಆದ್ರ ಆ ಕೊಟ್ಟಂತ ಸಂಖ್ಯೆ ಕೂಡ 3ರಿಂದ ಭಾಗವಾಗುತ್ತದೆ. ಉದಾಹರಣೆಗೆ 1 + 5 6, 6 + 3 9. ಈ ಅಂಕಿಗಳ ಮೊತ್ತ 9 ಆಯ್ತು. ಅಂದ್ರ ಈ ಸಂಖ್ಯೆ 153 ಸಂಖ್ಯೆ ಕೂಡ 3ರಿಂದ ಭಾಗವಾಗುತ್ತದೆ. ನೆಕ್ಸ್ಟ್ ಮುಂದಿನ ಸಂಖ್ಯೆ 5. ಹಾಗಾದ್ರೆ 5ರಿಂದ ಭಾಗವಾಗುವ ಸಂಖ್ಯೆಗಳು ಯಾವುವು ಅಂದ್ರ ಯಾವ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಬರುತ್ತದೆಯೋ ಆ ಎಲ್ಲಾ ಸಂಖ್ಯೆಗಳು 5ರಿಂದ ಭಾಗವಾಗುತ್ತವೆ. ಓಕೆ, ಇದರ ರೂಲ್ಸ್, ನಿಯಮಗಳು, ಇವುಗಳಿಂದ ಯಾವಾಗುತ್ತವೆ. ಇನ್ನು ಮುಂದಿನ ಕೂಡ ಏನಪ್ಪಾ ಅಂದ್ರ ಇದು ನಮ್ಗೆ ಹೆಚ್ಚಾಗಿ ಇವೇ ಬರೋದ್ರಿಂದ ಇವಿಷ್ಟು ನಿಮ್ಗೆ ಗೊತ್ತಿರ್ಬೇಕು ಮಿನಿಮಮ್ ಆಗಿ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇ ಪ್ರಶ್ನೆ 140. 140 ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬೇಕು. ಹಾಗಾದ್ರೆ ಮೊದಲು ನಾವು ಏನ್ ಮಾಡಪ್ಪ ಅಂದ್ರ 140 ಅವಿಭಾಜ್ಯ ಅಪವರ್ತನಗಳನ್ನ ಕ್ಯಾಲ್ಕುಲೇಷನ್ ಏನ್ ಮಾಡ್ಕೊಳ್ಳೋಣ, ಈ ತರ ಮಾಡ್ಕೋಬೇಕು. ಇದು ಸಮಸಂಖ್ಯೆ ಇರೋದ್ರಿಂದ 2ರಿಂದ ಭಾಗವಾಗುತ್ತದೆ. 2 7 14, 0 ಉಳಿತು. ಇದು ಕೂಡ ಸಮಸಂಖ್ಯೆ ಇದೆ. 2 3 6, 7 6 ಕಡೆ 1 ಉಳಿತು. ಅಂದ್ರೆ ಇದೇನಪ್ಪ 1 0 ಅಂದ್ರೆ 10 ಆಯ್ತು. 2 5 10. ಈ ಕೊನೆಗೆ 5 ಬಂದೈತೆ ಅಂದ್ರ ಇದು 5ರಿಂದ ಭಾಗವಾಗುತ್ತದೆ. 5 7 35, 7 ಒಂದು ಅವಿಭಾಜ್ಯ ಸಂಖ್ಯೆ ಐತಿ. ಹಾಗಾಗಿ ಅದನ್ನ ನೀವು ಡೈರೆಕ್ಟ್ ತಗೊಂಡ್ಬಿಡ್ರಿ. 7 1 7. ಈಗ ನಾವು ಸಿಕ್ಕಂತ ಯಾವಪ್ಪ ಅಂದ್ರ 140 ಅವಿಭಾಜ್ಯ ಅಪವರ್ತನಗಳು ನಮ್ಗೆ ಸಿಕ್ಬಿಟ್ಟು. ಇಲ್ಲಿ 2 ಸಾರಿ ಇರೋದ್ರಿಂದ ಅದನ್ನ 2ರ ಘಾತಾಂಕ 2 ಅಂತ ಬರಿಬಹುದು. 5 × 7. ಇವು ಏನಪ್ಪಾ ಅಂದ್ರ 140 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರ್ದಂಗಾಯ್ತು. ಇನ್ನ ಎರಡನೇ ಪ್ರಶ್ನೆ 156. 156 ನಾವು ಬರಿಬೇಕು. ಓಕೆ, 156 ಮತ್ತೆ ಅಪವರ್ತಿಸಿ. ಇಲ್ಲಿ 156 ಒಂದು ಸಮಸಂಖ್ಯೆ ಆಗಿರೋದ್ರಿಂದ 2ರಿಂದ ಭಾಗ ಹೋಗ್ತೀವಿ. 2 7 14, 15 14 1 ಉಳಿತು. 1ರ ಮುಂದೆ 6 ಅಂದ್ರೆ ಅದು 16 ಆಯ್ತು. 2 8 16. ಈಗ ಮತ್ತೆ ಇದು ಸಮಸಂಖ್ಯೆ ಆಯ್ತು. ಮತ್ತೆ 2ರಿಂದ ಅಪವರ್ತಿಸೋಣ. 2 3 6, 7ರಾಗ 6 ಕಳೀರಿ 1 ಉಳಿತು. ಇದು 18 ಆಯ್ತು. 2 9 18. ಈಗ ನೋಡ್ರಿ, ಇದು 39 ಒಂದ ಬೆಸ್ ಸಂಖ್ಯೆ. ಇದು 3ರಿಂದ ಭಾಗವತ ನೋಡಿ. 3 1 3 3. ಇದು ಸಣ್ಣ ಸಂಖ್ಯೆ ಡೈರೆಕ್ಟ್ ಆಗಿ ಗೊತ್ತಾಗ್ಬಿಟ್ಟು ನಮ್ಗ. 3 1 3 3 9. ಈಗ 13 ಬಂತು. 13 ಒಂದು ಅವಿಭಾಜ್ಯ ಸಂಖ್ಯೆ ಬಂದಿರೋದ್ರಿಂದ ಅಂತ ಸಂಖ್ಯೆ ನಾನು ಡೈರೆಕ್ಟ್ ಆಗಿ ತಗೋಬೇಕು. 13 1 13.
ಈಗ ನಮಗ 156ರ ಅವಿಭಾಜ್ಯ ಅಪವರ್ತನಗಳು ಸಿಕ್ಬಿಟ್ಟು ಬರೀರಿ. ಅಪವರ್ತ ಗುಣಲಬ್ಧವಾಗಿ 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 13. ಇಲ್ಲಿ 2 ಸಾರಿ ಇರೋದ್ರಿಂದ 2 ಘಾತಾಂಕ 2 ಗುಂಡ್ಲೆ 3 ಗುಂಡ್ಲೆ 13. ಇದು 156ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಓಕೆ, ಮುಂದಿನ ಪ್ರಶ್ನೆ 3825. 3825. ಮೊದಲಿಗೆ ನಾವು ಇದರ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿಯೋಣ. 3825 ಇದು ಇದರ ಬಿಡಿ ಸ್ಥಾನದಲ್ಲಿ 5 ಇರೋದ್ರಿಂದ ಇದು 5ರಿಂದ ಭಾಗವಾಗ್ತದೆ. 5 7 35. 38ರಲ್ಲಿ 35 ಕಳೆದ್ರೆ 3 ಉಳಿತು. 3 ಮುಂದಿನ ಸಂಖ್ಯೆ 2 ಐತಿ, ಹಾಗಾದ್ರೆ ಅದು 32. 5 6 30. 32ರ 30 ಕಳೆದ್ರ 2 ಉಳಿತು, ಇದು 25 ಆಯ್ತು. 5 5 25. ಇದು ಮತ್ತೆ ಇದರ ಬಿಡಿಸ್ಥಾನ 5 ಐತಿ ಅಂದ್ರೆ ಇದು ಮತ್ತೆ 5ರಿಂದ ಭಾಗವಾಗುತ್ತದೆ. 5 1 5, 2 ಉಳಿತು 26 ಆಯ್ತು. 5 5 25, 1 ಉಳಿತು 15 ಆಯ್ತು. 5 3 15. ಈಗ ನೋಡಿ 153 ಬೆಸ್ ಸಂಖ್ಯೆ ಐತಿ. 1 5 6 6 3 9 ಅಂದ್ರ ಇದರ 3ರಿಂದ ಭಾಗವಾಗುತ್ತದೆ. 3 5 15, 3 1 3. ಮತ್ತೆ ಈ ಅಂಕಿಗಳನ್ನು ಕೂಡಿಸ್ರಿ. 5 1 6 ಅಂದ್ರ 6 3ರಿಂದ ಭಾಗವಾಗ್ತದೆ ಅಂದ್ರೆ ಈ ಸಂಖ್ಯೆನು 3ರಿಂದ ಭಾಗವಾಗುತ್ತದೆ. 3 1 3, 2 ಉಳಿತು 3 7 21. ಈಗ 17 ಒಂದು ಎಂತ ಸಂಖ್ಯೆಪ್ಪ ಅಂದ್ರ ಅವಿಭಾಜ್ಯ ಸಂಖ್ಯೆ ಐತಿ. ಹಾಗಾದ್ರೆ ಅದು ಬೇರೆ ಯಾವ ಸಂಖ್ಯೆಯಿಂದನೂ ಭಾಗವಾಗಿಲ್ಲ. 17 1 17. ನಮಗೆ ಇವಾಗ ಏನಾದಪ್ಪ ಅಂದ್ರ 3825ರ ಅವಿಭಾಜ್ಯ ಅಪವರ್ತನ. 3 2 ಸಾರಿ ಐತಿ, 3 ಗುಂಡ್ಲೆ 3. 5 2 ಸಾರಿ ಐತಿ, 5 ಮತ್ತ 17. ಓಕೆ, 3 2 ಸಾರಿ ಅಂದ್ರ 3 ಘಾತಾಂಕ 2, 5 2 ಸಾರಿ ಅಂದ್ರ 5 ಘಾತಾಂಕ 2 ಗುಂಡ್ಲೆ 17. ಇದು ಏನಪ್ಪಾ ಅಂದ್ರ 3825ರ ಅವಿಭಾಜ್ಯ ಅಪವರ್ತನಗಳಾದಪ್ಪ. ಈಗ ಮುಂದಿನ ಪ್ರಶ್ನೆ 5005ನ್ನ ಅವಿಭಾಜ್ಯ ಅಪವರ್ತನಗಳಾಗಿ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ಕಂಡುಹಿಡಿಯಬೇಕು. 5500 ಬರ್ಕೋರಿ. ಮೊದಲ ಅಪವರ್ತಿಸ್ರಿ. 5 1 5, 2 0 ಅದಾವ ಬರ್ದ್ಬಿಡ್ರಿ. ಇದು 5 1 5. ಇನ್ನೂರಪ್ಪ ಬೆಸ್ ಸಂಖ್ಯೆ ಅದ 1 ಮತ್ತು ಇಲ್ಲಿ ಎಲ್ಲಾ ಅಂಕಿಗಳನ್ನು ಕೂಡಿಸಿದ್ರ 2 ಆಗ್ತದೆ. 2 3ರಿಂದ ಭಾಗ ಆಗಂಗಿಲ್ಲ. ಹಾಗಾದ್ರೆ ಈ ಅಂಕಿನೂ 3ರಿಂದ ಭಾಗ ಆಗಂಗಿಲ್ಲ. 5ರಿಂದ ಹೋಗಂಗಿಲ್ಲ. ಯಾಕಪ್ಪ ಅಂದ್ರೆ ಇದು 0 ಮತ್ತು 5 ಇಲ್ಲ. 7ರಿಂದ ಚೆಕ್ ಮಾಡ್ರಿ. 7 30 28 ಕಳೆದ್ರೆ 2 ಉಳಿತು, 21 ಆಯ್ತು. 7 3 21. ಇದು ಮತ್ತೇನಪ್ಪಾ ಬೆಸ್ ಸಂಖ್ಯೆ ಬಂತು. ಇವಾಗ ನೋಡ್ರಿ ಎಲ್ಲಾ ಅಂಕಿಗಳನ್ನು ಕೂಡಿಸಿದ್ರೆ 1 4 5 5 3 8, 3ರಿಂದ ಭಾಗ ಆಗಂಗಿಲ್ಲ. 7 7 2 14, 3 ಉಳಿತು, ಇದು ಭಾಗ ಆಗಿಲ್ಲ. 11 ತಗೋರಿ. 11 1 11, 14 11 3 ಉಳಿತು. ಮುಂದಿನ ಸಂಖ್ಯೆನೂ 3 ಅದ, 33 ಆಯ್ತು. 11 3 33. ಈಗ 13 ಒಂದು ಅವಿಭಾಜ್ಯ ಸಂಖ್ಯೆ ಇರೋದ್ರಿಂದ ಅದು ಬೇರೆ ಯಾವ ಸಂಖ್ಯೆಯಿಂದ ಭಾಗವಾಗಿಲ್ಲ. 13 1 13. ಓಕೆ ವಿದ್ಯಾರ್ಥಿಗಳು, ನಮಗೆ ಇವಾಗ ಈ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು ಸಿಕ್ಬಿಟ್ಟು 5 ಗುಂಡ್ಲೆ 7 ಗುಂಡ್ಲೆ 11 ಗುಂಡ್ಲೆ 13. ಇವಾಗ 5ನೇ ಪ್ರಶ್ನೆ ಬಿಡಿಸೋಣ. 5ನೇ ಪ್ರಶ್ನೆ 7429. ಸೊ ಇದನ್ನ ಈ ತರ ಮತ್ತೆ ಬರ್ಕೋರಿ, ಮತ್ತೆ ಅಪವರ್ತಿಸ್ರಿ. 7429ರ ಅಪವರ್ತನ ಎಲ್ಲಾ ಕೂಡಿಸಿರಪ್ಪ. 9 2 11, 11 4 15, 15 1 7 22. 22 3ರಿಂದ ಭಾಗವಾಗಿಲ್ಲ ಅಂದ್ರ ಈ ಸಂಖ್ಯೆಯನ್ನು ಭಾಗವಾಗಿಲ್ಲ. 11ರಲ್ಲೇ ಚೆಕ್ ಮಾಡ್ರಿ. ಇದೇ ತರ ನಾವು ಎಲ್ಲಾ ಸಂಖ್ಯೆಗಳನ್ನ ಚೆಕ್ ಮಾಡ್ಕೋತ ಹೋದಾಗ ನಮ್ಗೆ ಗೊತ್ತಾಗ್ತಿ. 17 4 68, 74 68 ಕಳೆದ್ರ 6 ಉಳಿತು. ಮುಂದೆ 2 ಅದ, 6 2 ಅಂದ್ರ 62 ಆಯ್ತು. 62 ನೋಡ್ರಿ. 17 3 51, 17 3 51. 62ರಾಗ 51 ಕಳೆದ್ರ 11 ಉಳಿತು. ಮುಂದಿನ ಅಂಕಿ 9 ಇರೋದ್ರಿಂದ ಅದು ಎಷ್ಟಾಯ್ತಪ್ಪ? ಮುಂದಿನ ಸಂಖ್ಯೆ 9 ಅಂದ್ರ ಇದು 119 ಆಯ್ತು. 17 7 119. ಇದೇ ತರ ನಾವು ಎಲ್ಲಾ ಸಂಖ್ಯೆನ ಚೆಕ್ ಮಾಡ್ಕೋತ ಹೋದಾಗ ಇದು ಯಾವಪ್ಪ 19ರಿಂದ ಭಾಗವಾಗುತ್ತದೆ. 19 2 38. ಇಲ್ಲಿ 43 38 ಕಳೀರಿ, 5 ಉಳಿತು. ಇದು 57 ಆಯ್ತು. 5 7
19 57, 23 ಆಲ್ರೆಡಿ ಒಂದು ಅವಿಭಾಜ್ಯ ಸಂಖ್ಯೆ ಇರೋದ್ರಿಂದ ನಾವು ನೇರವಾಗಿ 23 ತಗೋಬೇಕು. 23 23. ದೇರ್ ಫೋರ್ ವಿದ್ಯಾರ್ಥಿಗಳೇ, ನಮಗೆ ಇವಾಗ ಈ 7429 ಅವಿಭಾಜ್ಯ ಅಪವರ್ತನಗಳು ಸಿಕ್ಕು. ಬರ್ದ್ಬಿಡೋಣ. 17 ಗುಂಡ್ಲೆ 19 ಗುಂಡ್ಲೆ 23. ಓಕೆ ವಿದ್ಯಾರ್ಥಿಗಳು, ಈ ತರ ನಿಮ್ಗೊಂದು ಪ್ರಶ್ನೆ ಬರುತ್ತದೆ ಎಕ್ಸಾಮ್ ಅಲ್ಲಿ. ಓಕೆ ವಿದ್ಯಾರ್ಥಿಗೆ, ನಾವು ಈಗ ಮೊದಲೇ ಎಲ್ಲ ಪ್ರಶ್ನೆಗಳನ್ನು ಬಿಡಿಸ್ತೀವಿ 1ನೇ ಕ್ವಶನ್ ಅಲ್ಲಿ. ಈಗ ನಾವು 2ನೇ ಪ್ರಶ್ನೆ ಬಿಡಿಸೋಣ ವಿದ್ಯಾರ್ಥಿಗಳು. ಈಗ ನಾವು 2ನೇ ಪ್ರಶ್ನೆ ಬಿಡಿಸೋಣ. 2ನೇ ಪ್ರಶ್ನೆ ಏನಪ್ಪಾ ಅಂದ್ರ, ಈ ಕೊಟ್ಟಂತ ಜೋಡಿ ಸಂಖ್ಯೆಗಳ ಲಸ ಮತ್ತು ಮಸವನ್ನು ಅಪವರ್ತನ ಸಹಾಯದಿಂದ ಕಂಡುಹಿಡಿಯಿರಿ ಮತ್ತು ಅವುಗಳ ಲಸ ಗುಂಡ್ಲೆ ಮಸ ಇಜ್ಕಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧವಾಗುತ್ತದೆ ಎಂಬುದನ್ನು ನಾವು ತಾಳೆ ನೋಡಿ ಅಂತ ಹೇಳಿದ್ದಾರೆ. ಈ ಪ್ರಶ್ನೆ ನಿಮ್ಗೆ 2 ಮಾರ್ಕ್ಸಿಗೆ ಕೇಳ್ಬಹುದು. ಓಕೆ, ಅತಿ ಸುಲಭವಾದ ಪ್ರಶ್ನೆ ಅದ. ಆಲ್ರೆಡಿ ನಾವು ಹಿಂದಿನ ಪ್ರಶ್ನೆಯಲ್ಲಿ ಲಸ ಮತ್ತು ಮಸವನ್ನು ಹೆಂಗ್ ಕಂಡು ಹಿಡಿಬೇಕಂತ ಆಲ್ರೆಡಿ ಗೊತ್ತದ. ಇನ್ನೊಂದ್ಸಲ ಅದನ್ನೇ ಅದೇ ತರ ಮಾಡೋಣ. ಮೊದಲನೇ ಕ್ವಶನ್ 26 ಮತ್ತು 91. 26ರ ಅಪವರ್ತನಗಳನ್ನು ಬರ್ಕೊಳ್ಳೋಣ. 26 ಅತಿ ಚಿಕ್ಕ ಸಂಖ್ಯೆ ಆಗಿರೋದು ನಾವು ನೇರವಾಗಿ ಬರಿಬಹುದು. 13 2 26 ಇದು ಅಂದ್ರೆ 2 ಗುಂಡ್ಲೆ 13 ಅಂತ ಬರಿಬಹುದು. 2ನೇ ಸಂಖ್ಯೆ 91. 91ರ ಅಪವರ್ತನ ಯಾವಪ್ಪ ಅಂದ್ರೆ ಇದ್ರೂ ಕೂಡ 13 7 91, 7 ಗುಂಡ್ಲೆ 13 ಅಂತ ಬರಿಬಹುದು. ಇವಾಗ ನೋಡ್ರಿ, ನಮಗ ಅಪವರ್ತನಗಳು ಸಿಕ್ಬಿಟ್ಟು ಅವಿಭಾಜ್ಯ ಅಪವರ್ತನಗಳು. ಈಗ ಮೊದಲನೇದಾಗಿ ಮಸ ಅಂದ್ರ 2ರಲ್ಲಿ ಇರ್ತಕ್ಕಂಥ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧವಾಗಿರುತ್ತದೆ. ಇಲ್ಲಿ 2ರಲ್ಲಿ ಸಾಮಾನ್ಯ ಅಪವರ್ತನ ಯಾವಪ್ಪ ಅಂದ್ರ 13 ಒಂದು ಸಾಮಾನ್ಯ ಅಪವರ್ತನ ಐತೆ 2ರಲ್ಲಿ ಕೂಡ. ಹಾಗಾಗಿ 13 ಇದನ್ನು ಹೊರತುಪಡಿಸಿ ಬೇರೆ ಯಾವುದೂ ಇಲ್ಲ. ನೆಕ್ಸ್ಟ್ 2 ಸಂಖ್ಯೆಗಳ ಲಸ ಅಂದ್ರ ಮೊದಲಿಗೆ ನೀವು ಸಾಮಾನ್ಯ ಇದ್ದಂತ ಬರೀರಿ, ಆಮೇಲೆ ಉಳಿದಂತವುಗಳನ್ನ ಬರೆದು ಗುಣಿಸಿ. ಇಲ್ಲಿ 2 ಉಳಿದಪ್ಪ. ಈ ಸಂಖ್ಯೆಯಲ್ಲಿ ಯಾವ ಅಪವರ್ತನ ಐತಿ? 7. ಇವೆಲ್ಲರ ಗುಣಲಬ್ಧನೆ ನಿಮ್ದೇನಪ್ಪಾ ಅಂದ್ರ ಲಸ. ಹಾಗಾದ್ರೆ ಇಲ್ಲಿ 7 14, 14 ಗುಂಡ್ಲೆ 13 ಅಂದ್ರೆ ಇದು ಆಯ್ತು 182. ಇದು ಇವೆರಡು ಲಸ. ಇವಾಗ ನಾವು ಇದನ್ನ ತಾಳೆ ನೋಡೋಣ. ಲಸ ಮತ್ತು ಮಸ ಗಳ ಗುಣಲಬ್ಧ. ಮಸ ಗುಂಡ್ಲೆ ಲಸ. ಮಸ ಎಷ್ಟಪ್ಪ ಅಂದ್ರ 13 ಮತ್ ಲಸ ಎಷ್ಟಪ್ಪ ಅಂದ್ರ 182. ಈಗ ಈ 2 ಸಂಖ್ಯೆಗಳನ್ನು ಗುಣಾಕಾರ ಮಾಡ್ರಿ. ಇವೆರಡರ ಗುಣಲಬ್ಧವಾಗುತ್ತದೆ 2366. ಓಕೆ ವಿದ್ಯಾರ್ಥಿಗಳೇ, ಈಗ ನಾವು LHS ಎಡಭಾಗವನ್ನು ಮಾಡಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇನ್ನು ಬಲಭಾಗ ಕಂಡುಹಿಡಿಯಿರಿ ಆ 2 ಸಂಖ್ಯೆಗಳ ಗುಣಲಬ್ಧ. ಆ 2 ಸಂಖ್ಯೆಗಳು ಯಾವ್ದಪ್ಪ? ಆ 2 ಸಂಖ್ಯೆಗಳ ಗುಣಲಬ್ಧ. ಹಾಗಾದ್ರೆ ಆ 2 ಸಂಖ್ಯೆಗಳು ಯಾವಪ್ಪ ಅಂದ್ರ ಒಂದು 26, ಇನ್ನೊಂದು 91. ಇವೆರಡರ ಗುಣಾಕಾರ ಮಾಡಿದ್ರು ಎಕ್ಸಾಕ್ಟ್ ಆಗಿ ಆನ್ಸರ್ ಎಷ್ಟು ಬರ್ತದಪ್ಪ ಅಂದ್ರ 2366. ಇದನ್ನ ನಾವೇನ್ ಮಾಡೋಣಪ್ಪ, ಎಡಭಾಗ ಮತ್ತು ಬಲಭಾಗ 2 ಸಮಬಂಧ ಅಂತ ಹೇಳಿ ತಾಳೆ ನೋಡ್ದಂಗಾಯ್ತು. ಇದೇ ತರ ಈ 2 ಸಂಖ್ಯೆಗಳನ್ನು ಕೂಡ ಬಿಡಿಸೋಣ. ಇದು ನಿಮ್ಗೆ 2 ಮಾರ್ಕ್ಸಿನ ಪ್ರಶ್ನೆ ಆಗಿರುತ್ತದೆ. ಇವಾಗ 2ನೇ ಪ್ರಶ್ನೆ 510 ಮತ್ತು 92. ಈ 2 ಸಂಖ್ಯೆಗಳ ಮೊದಲು ನಾವು ಅವಿಭಾಜ್ಯ ಅಪವರ್ತನಗಳನ್ನ ಲೆಕ್ಕ ಹಾಕೊಳ್ಳೋಣ, ಕಂಡುಹಿಡಿಯೋಣ. 510 ನೇರವಾಗಿ ಬರಕ್ಕೆ ಬರಂಗಿಲ್ಲ, ಯಾಕಂದ್ರೆ ದೊಡ್ಡ ಸಂಖ್ಯೆ ಅದ. ಹಾಗಾಗಿ 510 ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಸಮಸಂಖ್ಯೆ ಆಗಿರೋದ್ರಿಂದ ಇದು 2ರ ಭಾಗ ಹೋಗ್ತದೆ. 2 4, 1 ಉಳಿತು 11 ಆಯ್ತು. 2 5 10, 11ರಾಗ 10 ಕಳೆದ್ರ 1 ಉಳಿತು, ಮತ್ತ ಮುಂದ 0 ಐತಿ, ಅದು 10 ಆಯ್ತು. 2 5 255. ಇಲ್ಲಿ ಕೊನೆಗೆ 5 ಇರುವುದರಿಂದ ಇದು 5ರ ಗುಣಕವಾಗಿರುತ್ತದೆ. 5 5 25, 5 1 5. 51 ಒಂದು ಬೆಸ್ ಸಂಖ್ಯೆ ಐತಿ. 5 1 6 ಆಗ್ತೈತಿ. ಆ 6 3ರಿಂದ ಭಾಗ ಹೋಗೋದ್ರಿಂದ ಈ ಅಂಕಿ ಕೂಡ 3ರಿಂದ ಭಾಗವಾಗ್ತೈತಿ. 3 1 3 2 ಉಳಿತು 21 ಆಯ್ತು. 3 7 21. 17 ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ನಾವು ಇದನ್ನ ನೇರವಾಗಿ ತಗೋಬೇಕು. 17 1 17. ಈಗ ನಮ್ಗೆ ನೋಡ್ರಿ
510ರ ಅವಿಭಾಜ್ಯ ಅಪವರ್ತನಗಳು ಸಿಕ್ಬಿಟ್ಟು ಒಂದು ಆರ್ಡರ್ದಾಗ ಬರೀನು 2 ಗುಂಡ್ಲೆ 3 ಗುಂಡ್ಲೆ 5 ಗುಂಡ್ಲೆ 17 510ರ ಅಪವರ್ತನಗಳು. ಅದೇ ತರ 92ರ ಅವಿಭಾಜ್ಯ ಅಪವರ್ತನ ಲೆಕ್ಕ ಮಾಡ್ರಿ ಯಾವ ಬರ್ತಾವ. 92 ಸಮ ಸಂಖ್ಯೆ ಅದ, ಹಾಗಾಗಿ 2ರಿಂದ ಸ್ಟಾರ್ಟ್ ಮಾಡೋಣ. 2 4 8 9 8 ಅದ್ರ 1 ಉಳಿತು 12 ಆಯ್ತು. 2 6 12 ಮತ್ತೆ ಸಮ ಸಂಖ್ಯೆ ಬಂತು. 2 2 4 2 3 6 ನೋಡ್ರಿ 23 ಬಂತು. 23 ಎಂತ ಸಂಖ್ಯೆ ಅಲ್ಪ, ಒಂದು ಅವಿಭಾಜ್ಯ ಸಂಖ್ಯೆ ಅದ. ಹಾಗಾಗಿ ನಾವು ಇದನ್ನೇನ್ ಮಾಡೋಣ, ಡೈರೆಕ್ಟ್ 23 ಒಂದೇ ನಮ್ಗೆ ಅಪವರ್ತನಗಳು ಸಿಕ್ಬಿಟ್ಟು 2 ಸಾರಿ ಅದ. 2 ಘಾತಾಂಕ 2 ಬರ್ತೀನೋ 23 ಒಂದೇ ಸಾರಿ. ಈಗ ಮಸ ಬರ್ಕೊಂಡ್ಬಿಟ್ರಿ. ಮಸ ಅಂದ್ರ 2ರಲ್ಲಿ ಸಾಮಾನ್ಯ ಇರ್ತಕ್ಕಂಥ ಘಾತಾಂಕಗಳ ಗುಣಲಬ್ಧವಾಗಿರ್ತದೆ. ಇಡ್ರೆ 2 ನೋಡ್ರಿ, ಇಲ್ಲಿ 1 ಸಾರಿ ಅದ, ಇಲ್ಲಿ 2 ಸಾರಿ ಅದ. ಅಂದ್ರೆ ಕನಿಷ್ಠ ಘಾತಾಂಕವನ್ನು ನಾವು ತಗೋಬೇಕು. 2 ಘಾತಾಂಕ 1 ಮತ್ತೆ ಯಾವುದು ಸಾಮಾನ್ಯ ಇಲ್ಲ. ಹಾಗಾಗಿ ಮಸ ಏನಾಯ್ತಪ್ಪ ಅಂದ್ರ 2 ಆಗ್ಬಿಡ್ತು. ಲಸ ಅಂದ್ರ ಸಾಮಾನ್ಯ ಇರದೇ ಇರ್ತಕ್ಕಂಥ ಸಂಖ್ಯೆಗಳನ್ನು ಕೂಡ ಮೊದಲಿಗೆ ನಾವು ಸಾಮಾನ್ಯ ಇರ್ತಕ್ಕಂಥ ಬರೀಕೊಂಡ್ಬಿಟ್ರಿ. ಇಲ್ಲಿ ಲಸ ಬರೆಯುವಾಗ ನಾವು 2ರಲ್ಲಿ ಇರ್ತಕ್ಕಂಥ ಅಪವರ್ತನಗಳ ಗರಿಷ್ಠ ಸಾಮಾನ್ಯ ಅಪವರ್ತನ ಗರಿಷ್ಠ ಘಾತಾಂಕ ಬರಿಬೇಕು. ಇಲ್ಲಿ 2ರಲ್ಲಿ ಇರ್ತಕ್ಕಂಥ ಒಂದೇ ಆಧಾರ ಸಂಖ್ಯೆ ಹೊಂದಿರ್ತಕ್ಕಂಥ ಗರಿಷ್ಠ ಘಾತಾಂಕ ಹೊಂದಿರ್ತಕ್ಕಂಥ ಸಂಖ್ಯೆ 2 ಘಾತಾಂಕ 2 3 ಗುಂಡ್ಲೆ 5 ಗುಂಡ್ಲೆ 17 ಗುಂಡ್ಲೆ 23 ಇವೆಲ್ಲ ಗುಣಾಕಾರ ಮಾಡ್ರಿ. ಎಲ್ಲ ಅಪವರ್ತನಗಳನ್ನು ಗುಣಿಸಿದಾಗ ಬರ್ತಕ್ಕಂಥ ಗುಣಲಬ್ಧವು 23,460. ಇವಾಗ ನಾವು ಇದನ್ನ ತಾಳೆ ನೋಡೋಣ. ಲಸ ಮತ್ತು ಮಸಗಳ ಗುಣಲಬ್ಧ. ಮಸ ಗುಂಡ್ಲೆ ಲಸ. ಮಸ ಎಷ್ಟಪ್ಪ ಅಂದ್ರ 2, ಲಸ ಎಷ್ಟದ 23,460. ಹಾಗಾಗಿ ಇದನ್ನು ಗುಣಾಕಾರ ಮಾಡಿದಾಗ 2 × 0 0 2 6 12 2 4 8 + 1 9 2 3 6 2 2 4. ಇದು ಮಸ ಮತ್ತು ಲಸಗಳ ಗುಣಲಬ್ಧ ಆಯ್ತು. ಇನ್ನು ಬಲಭಾಗ ಆ 2 ಸಂಖ್ಯೆಗಳ ಗುಣಲಬ್ಧ. ಆ 2 ಸಂಖ್ಯೆಗಳ ಗುಣಲಬ್ಧ. ಆ 2 ಸಂಖ್ಯೆಗಳು ಯಾವ್ದಪ್ಪ ಅಂದ್ರ ಒಂದು 510, ಇನ್ನೊಂದು 92. ಹಾಗಾದ್ರ ಇವೆರಡನ್ನು ಗುಣಾಕಾರ ಮಾಡಿದ ಬರ್ತಕ್ಕಂಥ ಗುಣಲಬ್ಧ ಎಷ್ಟು ಅಂದ್ರೆ ಎಕ್ಸಾಕ್ಟ್ ಆಗಿ ಇದೇ ಆಗಿರ್ತೈತಿ 46,920. ಗುಣಾಕಾರ ಮಾಡಿ ನೋಡ್ರಿ. ಓಕೆ ವಿದ್ಯಾರ್ಥಿಗಳೇ, ಇವಾಗ ನಾವು ಬಿಡಿಸಿದ್ವಿ 2ನೇ ಪ್ರಶ್ನೆ. ಇದೇ ತರ ನಾವು ಮುಂದಿನ 3ನೇ ಪ್ರಶ್ನೆ ಕೂಡ ಬಿಡಿಸೋಣ. ಪ್ರಶ್ನೆ 336 ಒಂದದ, ಇದರ ಅಪವರ್ತನ ಬರ್ಕೋರಿ. ಮತ್ತು 54 ಇದರ ಅಪವರ್ತನ ನಾವು ಲೆಕ್ಕ ಹಾಕ್ಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ 336 ಅಪವರ್ತನ ಯಾವ ಬರ್ತಾವ. ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಇದು ಒಂದು ಸಮ ಸಂಖ್ಯೆ ಆಗಿರೋದ್ರಿಂದ 2 ತಗೊಳ್ಳೋಣ. 2 1 2 3 ಆಗಿ 2 1 ಉಳಿತು 13 ಆಯ್ತು. 2 6 12 13 ಆಗಿ 12 ಕಳೆದ್ರೆ 1 ಉಳಿದ್ರೆ ಅದು 16 ಆಯ್ತು. 1 1 6 ಅಂದ್ರೆ 2 8 16. ಮತ್ತೆ ಸಮ ಸಂಖ್ಯೆ ಬಂತು 2 8 16 2 4 8 ಮತ್ತೆ 2 4 8 2 2 4 ಮತ್ತೆ ಸಮ ಸಂಖ್ಯೆ ಬಂತು 2 2 4 2 1 2. ಇವಾಗ ಬೆಸ್ ಸಂಖ್ಯೆ ಬಂತು ನೋಡ್ರಿ. 21 ಯಾವ ಸಂಖ್ಯೆಯಿಂದ ಭಾಗ ಹೋಗ್ತದೆ? 3 3 7 21 7 ಒಂದು ಅವಿಭಾಜ್ಯ ಸಂಖ್ಯೆ ಅದ, ನೇರವಾಗಿ ತಗೊಂಡ್ಬಿಟ್ರಿ. ಇವಾಗ ನೋಡ್ರಿ 2 2 ಸಾರಿ ಅದ, 2 4 ಸಾರಿ ಅದ. ನಾನು ಡೈರೆಕ್ಟ್ ಆಗಿ ಬರ್ದಿರ್ತೀನಿ 2⁴. 3 ಒಂದೇ ಸಾರಿ ಅದ, 3 ಗುಂಡ್ಲೆ 7. ಅದೇ ತರ 54ರ ಅಪವರ್ತನಗಳನ್ನು ಲೆಕ್ಕ ಮಾಡ್ಕೋರಿ. ಯಾವ ಬರ್ತಾವ ಕಂಡಿಡೀರಿ. ಯಾವ್ದು ಇದು 5 4 9 3ರಿಂದ ಭಾಗ ಹೋಗ್ತಿದೆ. 3 1 3 2 ಉಳಿತು 24 ಆಯ್ತು. 3 8 24 ಮತ್ 3 6 18 3 2 6 2. ಹಾಗಾಗಿ ನೋಡ್ರಿ 3 3 ಸಾರ್ತಿ 2 1 ಸಾರ್ತಿ. ಬರ್ರಿ ಇಲ್ಲಿ 2 1 ಸಾರ್ತಿ 3 3 ಸಾರ್ತಿ. ಹಾಗಾಗಿ ನಮಗೆ ಎಲ್ಲ ಅಪವರ್ತನಗಳು ಸಿಕ್ಬಿಟ್ಟು ಇವಾಗ ಮಸ ಮತ್ತು ಲಸಗನ್ನು ಬರೀನ. ಮಸ 2ರಲ್ಲಿ ಇರ್ತಕ್ಕಂಥ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧ. ಇಲ್ಲಿ 2 2ರಲ್ಲಿ ಐತಿ. ಇಲ್ಲಿ 2 ಘಾತಾಂಕ 4 ಅದ, ಇಲ್ಲಿ 2 ಘಾತಾಂಕ 1 ಅಂದ್ರ ಕನಿಷ್ಠ ಘಾತಾಂಕವನ್ನ ನಾವು ಬರ್ಕೋಬೇಕು. 2 ಘಾತಾಂಕ 1 ಇಲ್ಲಿ 3 ಇದ್ರಾಗ ಅದ, ಮತ್ತೆ ಇಲ್ಲಿ ಅದ ಕನಿಷ್ಠ ಘಾತಾಂಕ 3 ಘಾತಾಂಕ 1.
7 ಇಲ್ಲ. ಇವು ಎರಡು ಗುಣಾಕಾರ ಮಾಡಿ 2 ಘಾತಾಂಕ 1 2, 3 ಘಾತಾಂಕ 1 ಅಂದ್ರ 3. 2 3 6 ಮಸ 6 ಬಂತು. ಓಕೆ ವಿದ್ಯಾರ್ಥಿಗಳೇ, ಇವಾಗ ಲಸ ಕಂಡುಹಿಡಿಯೋಣ. ಲಸ ಅಂದ್ರ 2ರಲ್ಲಿ ಇರ್ತಕ್ಕಂಥ ಒಟ್ಟು ಅಪವರ್ತನಗಳ ಸಾಮಾನ್ಯ ಅಪವರ್ತನಗಳು ಮತ್ತು ಉಳಿದ ಎಲ್ಲ ಅಪವರ್ತನಗಳ ಗುಣಲಬ್ಧ. ಹಾಗಾದ್ರೆ ಇಲ್ಲಿ ನೋಡ್ರಿ 2 ಘಾತಾಂಕ ಲಸ ಅಂದ್ರೆ ನಾವು ಗರಿಷ್ಠ 2ರಲ್ಲಿ ಇರ್ತಕ್ಕಂಥ ಎರಡರಲ್ಲಿ ಅದ ಗರಿಷ್ಠ ಘಾತಾಂಕವನ್ನು ತಗೋಬೇಕು. 2 ಘಾತಾಂಕ ಗರಿಷ್ಠ ಎಷ್ಟಪ್ಪ ಅಂದ್ರೆ 2 ಘಾತಾಂಕ 4 ಅಂದ್ರೆ ಸಾಮಾನ್ಯರ ಜೊತೆಗೆ ಉಳಿದ 2ಗಳು ಕೂಡ ಬಂದಾಗ ಆಗ್ತಾವ. ಇಲ್ಲಿ 3 ನೋಡ್ರಿ, 3 ಒಂದು ಸಾರಿ ಅದ. ಇಲ್ಲಿ 3 ಘಾತಾಂಕ 3 ಅದ. ಇದ್ರ ಗರಿಷ್ಠ ಘಾತಾಂಕ 3 ಘಾತಾಂಕ 3. ಇಲ್ಲಿ 7 ಒಂದು ಸಾರಿ ಅದ, 7 ಬರೆದು ಬಿಟ್ರಿ. 2 ಘಾತಾಂಕ 4 ಅಂದ್ರೆ 8, ಸಾರಿ 2 ಘಾತಾಂಕ 4 ಅಂದ್ರೆ 16, 3 ಘಾತಾಂಕ 3 ಅಂದ್ರೆ 27 ಗುಣ್ಲೆ 7. ಹಾಗಾದ್ರೆ ಇದ್ರ ಗುಣಲಬ್ಧ ಎಷ್ಟಾಗ್ತದಪ್ಪ? ಇವು 3 ತರ ಗುಣಲಬ್ಧ 3024. ಓಕೆ, ಈಗ ಇದನ್ನ ನಾವು ತಾಯಿ ನೋಡೋಣ. ಲಸ ಮತ್ತು ಮಸಗಳ ಗುಣಲಬ್ಧ. ಲಸ ಮತ್ತು ಮಸಗಳ ಗುಣಲಬ್ಧ. ಲಸ ಎಷ್ಟಪ್ಪ? 3024. ಲಸ ಎಷ್ಟಪ್ಪ ಅಂದ್ರ 6. ಇವೆರಡು ಗುಣಾಕಾರ ಮಾಡಿ ಬರೆದ್ ಬಿಡ್ರಿ. 6 4 24, 2 ಕೈಲ 6 12, 2 14, 1 ಕೈಲ 6 0 0, 1 ಕೈಲ 6 3 18. ನಮ್ಗೆ ಉತ್ತರ ಬಂತು ಲಸ ಮತ್ತು ಮಸಗಳ ಗುಣಲಬ್ಧ 18144. ಈಗ ಮುಂದಿನ ಭಾಗ ಬದಲ ಭಾಗಗಳನ್ನ ಕಂಡಿಡ್ರಿ. ಆ 2 ಸಂಖ್ಯೆಗಳ ಗುಣಲಬ್ಧ. ಆ 2 ಸಂಖ್ಯೆಗಳ ಗುಣಲಬ್ಧ. ಆ 2 ಸಂಖ್ಯೆಗಳು ಯಾವಪ್ಪ? ಒಂದು 336, ಇನ್ನೊಂದು 54. ಇವೆರಡು ತರ ಗುಣಾಕಾರ ಮಾಡ್ರಿ. ಎಷ್ಟು ಬರ್ತಪ್ಪ ಅಂದ್ರೆ ಎಕ್ಸಾಕ್ಟ್ ಆಗಿ ನೀವು ಗುಣಿಸಿ ನೋಡ್ರಿ. ಇದು ಎಷ್ಟು ಬರುತ್ತೆ? 18144. ಓಕೆ ವಿದ್ಯಾರ್ಥಿಗಳೇ, ನೀವು ಇಷ್ಟು ಮಾಡಿದ್ದೆ ಆದ್ರೆ ನಿಮಗ 2 ಅಂಕಗಳು. ಓಕೆ ವಿದ್ಯಾರ್ಥಿಗಳೇ, ಇವಾಗ ನಾವು 3ನೇ ಪ್ರಶ್ನೆಯನ್ನು ಬಿಡಿಸೋಣ. ಏನಪ್ಪಾ 3ನೇ ಪ್ರಶ್ನೆ ಅಂದ್ರ ಈ ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಿರಿ. ಅದರ ಅರ್ಥ ನಾವು ಫಸ್ಟ್ಗೆ ನಾವು ಈ 3 ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನು ಬರ್ಕೊಂಡ್ಕಿಂತ ಕಂಡುಹಿಡಿಬೇಕು. ಹಾಗಾದ್ರೆ ಬನ್ನಿ ಬಿಡಿಸೋಣ ಒಂದೊಂದಾಗಿ. ಮೊದಲನೇ ಪ್ರಶ್ನೆ, ಅಲ್ಲಿ ಇರ್ತಕ್ಕಂಥ ಮೊದಲನೇ ಅಂಕೆ ಯಾವಪ್ಪ ಅಂದ್ರ ಮೊದಲನೇ ಸಂಖ್ಯೆ ಯಾವಪ್ಪ ಅಂದ್ರ 12, ಆಮೇಲೆ ಎರಡನೇ ಸಂಖ್ಯೆ 15, ಆಮೇಲೆ 21. ಮೊದಲಿಗೆ ನಾವು ಎಲ್ಲ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳ ಬರೋಣ. ನೋಡ್ರಪ್ಪ, ಅಂಕಿಗಳು ಚಿಕ್ಕ ಸಂಖ್ಯೆಗಳೆಲ್ಲ ಸಣ್ಣ ಸಣ್ಣ ಇರೋದನ್ನ ನಾವು ನೇರವಾಗಿ ಬರೀಬಹುದು. 1 ಗುಣ್ಲೆ 2 ಗುಣ್ಲೆ 2 ಗುಣ್ಲೆ 3, 1 2 2 2 4 4 3 12. ಅದೇ ತರ ಇಲ್ಲಿ 1 ಗುಣ್ಲೆ 3 ಗುಣ್ಲೆ 5, 3 5 15. ಇಲ್ಲಿ ನೋಡ್ರಿ 1 ಗುಣ್ಲೆ 3 ಗುಣ್ಲೆ 7, 3 7 21. ಈಗ ನಾವು ಮೊದಲನೇದಾಗಿ ಲಸ ಮಸ ಕಂಡಿಡಿನು. ಮಸ 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 ಅಂದ್ರೆ 3ರಲ್ಲಿ ಇರ್ತಕ್ಕಂಥ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧ. 3ರಲ್ಲಿ 1 ಅದ ಮತ್ತು 3ರಲ್ಲಿ ನೋಡಪ್ಪ 3 3ರಲ್ಲಿ 3 ಅದ. ಹಾಗಾಗಿ ಅದನ್ನ ಒಂದ್ಸಲ ಬರ್ಕೊಂಡ್ಬಿಡ್ರಿ. ಅದನ್ನ ಬಿಟ್ರ 3ರಲ್ಲಿ ಸಾಮಾನ್ಯ ಅಪವರ್ತನ ಮತ್ತೆ ಯಾವುದೂ ಇಲ್ಲ. ಹಾಗಾಗಿ ಗುಣಾಕಾರ ಮಾಡ್ರಿ. 1 3ಲಿ 3. ಇನ್ನು ಉಳಿದಂತಹ ಸಂಖ್ಯೆಗಳು 3 ಆಯ್ತು. ಮಸ ಕಂಡು ಹಿಡಿದಿವಿ. ಲಸ ಲಸ ಅಂದ್ರ ಮೊದಲನೇ ಸಾಮಾನ್ಯ ಅಪವರ್ತನಗಳು ಬರ್ಕೋರಿ. ನಂತರ ಉಳಿದಂತ ಅಪವರ್ತನಗಳನ್ನು ಕೂಡ ಬರೆದು ಗುಣಿಸಿದ್ದೆ ಆದ್ರೆ ನಿಮಗೆ ಏನಾಯ್ತಪ್ಪ ಅಂದ್ರ ಅದ್ರ ಲಸ ಸಿಗ್ತೈತಿ. 1 3 ಸಾಮಾನ್ಯ ಅಪವರ್ತನ ಬರ್ದೆ. ಇಲ್ಲಿ 2 ಸರ್ತಿ ಅದು ಬರ್ದು ಬಿಟ್ಟು ಅದನ್ನ ಉಳಿದಿದ್ದು. ಇಲ್ಲಿ ಏನ್ ಉಳಿದಪ್ಪ? 5 ಉಳಿದೈತಿ. ಇಲ್ಲಿ ಏನ್ ಉಳಿದ್ ನೋಡ್ರಿ? 7. ಹಾಗಾದ್ರೆ ಇವೆಲ್ಲಾ ಗುಣಿಸ್ರಿ, ಅದು ನಿಮ್ದ ಲಸ್ ಆಗ್ಬಿಡ್ತು. 35 35 2 70 72 140 140 ಸರಿ 7 5 35 35 2 70 72 140 143 420. ಇದು ನಮ್ದು ಈ 3 ಸಂಖ್ಯೆಗಳ ಲಸ ಮತ್ತು ಮಸ ಅವಿಭಾಜ್ಯ ಅಪವರ್ತನಗಳ ಸಹಾಯದಿಂದ ಇದೆ. ಇವಾಗ ನಾವು 2ನೇ ಪ್ರಶ್ನೆ ಬಿಡಿಸೋಣ. 17 23 29 ಇವು 3 ಸಂಖ್ಯೆ ಅದಾವು. ಫಸ್ಟ್ ಮೊದಲು ನಾವು ಈ 3 ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನ ಕಂಡು
17 ನೋಡ್ರಿ. ಇವು ಆಲ್ರೆಡಿ 3 ಸಂಖ್ಯೆಗಳು ಏನಪ್ಪ ಅಂದ್ರ ಅವಿಭಾಜ್ಯ ಸಂಖ್ಯೆಗಳೇ ಇರುವುದರಿಂದ ಇವುಗಳ ಅಪವರ್ತನ ಕೇವಲ 2 ಅಪವರ್ತನಗಳು ಇರ್ತಾವ. ಅವು ಯಾವಪ್ಪ ಅಂದ್ರ 1 ಮತ್ತು ಆ ಸಂಖ್ಯೆ 17 1 ಗುಂಡ್ಲೆ 17, 23 1 ಗುಂಡ್ಲೆ 23, 1 ಗುಂಡ್ಲೆ 29. ಇವು ಬೇರೆ ಯಾವ ಸಂಖ್ಯೆಯಿಂದ ಕೂಡ ಭಾಗವಾಗುವುದಿಲ್ಲ. ಹಾಗಾಗಿ ಇವಕ್ಕಿರ್ತಕ್ಕಂಥ ಅಪವರ್ತನಗಳು ಇವಿಷ್ಟೇ. ಇನ್ನ ಮಸ 3ರಲ್ಲಿ ಸಾಮಾನ್ಯ ಅಪವರ್ತನ ಯಾವಪ್ಪ ಅಂದ್ರ 1. ಲಸ ಕಂಡಿಡ್ರಿ ಅದೇ ತರ ಲಸ ಅಂದ್ರೆ ಎಲ್ಲಾ ಅಪವರ್ತನ ಗುಣಿಸ್ಕೋಬೇಕು. 1 3 ಸಾಮಾನ್ಯ ಅಪವರ್ತನ ಬರ್ತೀವಿ. ಆಮೇಲೆ 17 ಗುಂಡ್ಲೆ 23 ಗುಂಡ್ಲೆ 29. ಇವಾಗ ನೀವೇನ್ ಮಾಡ್ರಪ್ಪ ಅಂದ್ರ ಈ ಎಲ್ಲಾ ಸಂಖ್ಯೆಗಳನ್ನ ಗುಣಿಸ್ರಿ. ಈ ಎಲ್ಲಾ ಅಪವರ್ತನಗಳ ಏನಾಗ್ತದೆ ನೋಡ್ರಿ, 11,339. ಈ 3 ಸಂಖ್ಯೆಗಳ ಲಸ. ಓಕೆ ವಿದ್ಯಾರ್ಥಿಗಳು, ನಾವಿವಾಗ ಕಂಡಿಡಿನೋ 3ನೇ ಪ್ರಶ್ನೆ. 8, 9 ಮತ್ತು 25. 8ರ ಅಪವರ್ತನ 1 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2. 9ರ ಅಪವರ್ತನ 1 3 ಗುಂಡ್ಲೆ 3. 25ರ ಅವಿಭಾಜ್ಯ ಅಪವರ್ತನಗಳು 1 ಗುಂಡ್ಲೆ 5 ಗುಂಡ್ಲೆ 5. ಇವಾಗ ನಾವು ಎಲ್ಲಾ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನು ಬರ್ದೀನಿ. ಇವಾಗ ನೀವೇನ್ ಮಾಡ್ರಪ್ಪ ಅಂದ್ರೆ ಮಸ ಅಂದ್ರ 3ರಲ್ಲಿ ಇರ್ತಕ್ಕಂಥ ಸಾಮಾನ್ಯ ನೋಡ್ರಿ, 1 ಹೊರತುಪಡಿಸಿ ಬೇರೆ ಯಾವುದೂ ಇಲ್ಲ. ಲಸ ಅಂದ್ರೆ ಸಾಮಾನ್ಯ ಇದ್ಬಾರ್ದು, ಅಮಾನ್ಯ ಉಳಿದಂತ ಎಲ್ಲಾ ಅಪವರ್ತನ ಬರ್ದು ನೀವು ಗುಣಿಸ್ಬೇಕು. ಇಲ್ಲಿ 2 3 ಸಾರ್ತಿ ಅದ, 2 ಇಲ್ಲಿ 3 2 times, 5 2 times. ಹಾಗಾದ್ರೆ ನೋಡ್ರಿ 1 2 8 9 25 ಇವೆಲ್ಲ ಗುಣಿಸ್ರಿ. ನಿಮಗೇನಾಗ್ತದಪ್ಪ ಅಂದ್ರೆ ಈ 3 ಸಂಖ್ಯೆಗಳ ಲಸ ಸಿಗ್ತೈತಿ. ಸೊ 25 8ಲೆ 200, 2 9ಲೆ 18. ಓಕೆ, ದೇರ್ಫೋರ್ ಈ 3 ಸಂಖ್ಯೆಗಳ ಲಸ ಆಯ್ತು 1800. ಓಕೆ ವಿದ್ಯಾರ್ಥಿಗಳು, ನೀವು ಇಷ್ಟು ಬಿಡಿಸಿದ್ರೆ ನಿಮ್ಗೆ 2 ಮಾರ್ಕ್ಸ್. ಇದು ಒಂದು ಕ್ವಶನ್. ಓಕೆ ವಿದ್ಯಾರ್ಥಿಗಳೇ, ಇವಾಗ ನಾವು 4ನೇ ಪ್ರಶ್ನೆ ಏನ್ ಬಿಡಿಸೋಣ. ಇಲ್ಲಿ 4ನೇ ಪ್ರಶ್ನೆ ಏನಪ್ಪಾ ಅಂದ್ರ 306 ಮತ್ತು 657ರ ಮಸ 9, ಆದರೆ ಅವುಗಳ ಲಸವನ್ನು ಕಂಡು ಹಿಡಿಯಿರಿ. ನಾವು ನಮ್ಮ ಇದೇ ಅಭ್ಯಾಸದಲ್ಲಿ ಒಂದು ಹಿಂದಿನ ಸಮಸ್ಯೆಯಲ್ಲಿ ನಾವು ಆಲ್ರೆಡಿ ಬಿಡಿಸಿದೀವಿ. ಆ 2 ಸಂಖ್ಯೆಗಳು ಮತ್ತು ಅವುಗಳ ಲಸ ಮತ್ತು ಮಸಗಳಿಗಿರತಕ್ಕಂತ ಸಂಬಂಧ ನಮ್ಗೆ ಗೊತ್ತದ. ಆ ಸಂಬಂಧವನ್ನು ಉಪಯೋಗಿಸ್ಕೊಂಡು ನಾವು ನೋಡಪ್ಪ ಅಂದ್ರ ಈ ಸಂಖ್ಯೆಯನ್ನು ಬಿಡಿಸ್ಬೇಕು. ಆ ಸಂಬಂಧ ಏನಪ್ಪಾ ಅಂದ್ರೆ ನಾವಿಲ್ಲಿ ಬರೆಯೋಣ. ಆ ಸಂಬಂಧ ಫಸ್ಟ್ಗೆ ಲಸ ಮತ್ತು ಮಸ. ಲಸ ಮತ್ತು ಮಸ ಇಸ್ಕೊಲ್ ಟು ಆ 2 ಸಂಖ್ಯೆಗಳ ಗುಣಲಬ್ಧ. 2 ಸಂಖ್ಯೆಗಳ ಗುಣಲಬ್ಧ ಎದಕ್ಕೆ ಸಮ ಇರ್ತೈತಪ್ಪ ಅಂದ್ರ ಆ 2 ಸಂಖ್ಯೆಗಳ ಮಸ ಮತ್ತು ಲಸಕ್ಕೆ ಸಮ ಇರ್ತೈತಿ. ಇಲ್ಲಿ ನಮ್ಗೆ 2ರಾಗ ಏನ್ ಗೊತ್ತಪ್ಪ ಅಂದ್ರ ಮಸ ಗೊತ್ತೈತಿ, ಲಸ ಗೊತ್ತಿಲ್ಲ. ಲಸ ಕಂಡುಹಿಡಿಬೇಕಾಗಿತ್ತು. ಹಾಗಾದ್ರೆ ಲಸ ಆಸ್ ಇಟ್ ಈಸ್ ಬರೀರಿ. ಲಸ ಮಸ ಎಷ್ಟಪ್ಪ ಅಂದ್ರ 9 ಐತಿ. ಆ 2 ಸಂಖ್ಯೆಗಳು ಯಾವ್ದಾವ ನೋಡ್ರಿ, ಇಲ್ಲಿ ಅದ. ಇದು ಮಸ ಯಾವ ಸಂಖ್ಯೆ 306 657 ಮಸ ಐತಿ. ಹಾಗಾದ್ರೆ ಇವೇ ಆ 2 ಸಂಖ್ಯೆಗಳು 306 ಗುಂಡ್ಲೆ 657. ಇದು ಸಂಬಂಧ. ಈಗ ನಮ್ಗೆ ಬೇಕಾಗಿದ್ ಲಸ ಅಂದ್ರ ಲಸವನ್ನ ನಾವು ಇಲ್ಲಿ ಲಸ ಕಂಡುಹಿಡಬೇಕಾಗೈತಿ. ಹಾಗೆ ಲಸ ಅಷ್ಟೇ ಇಲ್ಲಿ ಬರೆದ್ಬಿಟ್ರೆ ಒಂದ್ಸಲ. ಲಸ ಇಸ್ ಈಕ್ವಲ್ ಟು ಇವ್ 2 ಸಂಖ್ಯೆ ಅದೇ ತರ ಇಟ್ಬಿಟ್ಟು ಆಸ್ ಇಟ್ ಈಸ್ 306 ಗುಂಡ್ಲೆ 657 ಬಾಗ್ಲೆ ಇದು ಗುಂಡ್ಲೆ 9 ಅದ. ಆ ಕಡೆ ಹೋದಾಗ ಏನಾಗ್ತದೆ, ಬಲಭಾಗ ಹೋದಾಗ ಗುಣಾಕಾರ ಇದ್ದು ಭಾಗಾಕಾರ ಆಗ್ಬಿಡ್ತು. ಸೊ 9 1ಲೆ 9, 9 3ಲೆ 27, 30ರಾಗ 27 ಕಳೆದಿರಿ 3 ಉಳಿತು. 30ರಾಗ 27 ಕಳೆದಿರಿ 3 ಉಳಿತು. 3 ಮುಂದಿನ ಸಂಖ್ಯೆ 6 ಅದ, 36 ಆಯ್ತು. 9 4ಲೆ 36. ಈಗ ನೋಡ್ರಿಪ್ಪ, ದೇರ್ ಫೋರ್ ಲಸ ಏನಾಯ್ತು ಇವಾಗ, ಲಸ ಇಸ್ ಈಕ್ವಲ್ ಟು ಇವ್ 2 ತನ ಗುಣಾಕಾರ ಮಾಡ್ರಿ. 34 ಗುಂಡ್ಲೆ 657 ಎಷ್ಟಾಯ್ತಪ್ಪ ಅಂದ್ರ 22,338 ಆಗ್ತೈತಪ್ಪ. ಗುಣಾಕಾರ ಮಾಡಿ ಚೆಕ್ ಮಾಡ್ರಿ. ಇದಿಷ್ಟು ಬಿಡಿಸಿದ್ದೆ ಆದ್ರೆ ನಿಮಗ 2 ಅಂಕಗಳು.
ಓಕೆ ವಿದ್ಯಾರ್ಥಿಗಳು, ಇವಾಗ ನಾವು ಬಿಡಿಸೋಣ 5ನೇ ಪ್ರಶ್ನೆ. ಎನ್ ದ ಯಾವುದೇ ಬೆಲೆಗೆ 6 ಘಾತಾಂಕ ಎನ್ ಇದು 0ಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಅಂತ ಕೇಳ್ತಾನ. ಇಲ್ಲಿ ಎನ್ ಒಂದ್ ಏನಪ್ಪಾ ಅಂದ್ರ ಸ್ವಾಭಾವಿಕ ಸಂಖ್ಯೆ ಅಂತ ಕೊಡೋಣ. ಹಾಗಾದ್ರೆ ನೋಡ್ರಿ, ಇಲ್ಲಿ ಕ್ವಶನ್ ಏನಪ್ಪಾ ಅಂದ್ರ 6 ಘಾತಾಂಕ ಎನ್ ಒಂದು ಘಾತಾಂಕ ಸಂಖ್ಯೆ ಅದ. ನಾವು ಎನ್ಗೆ ಯಾವುದೇ ಒಂದು ಬೆಲೆ ಹಾಕಿದಾಗ, ಎನ್ ಅಂದ್ರೆ ಆಲ್ರೆಡಿ ಸ್ವಾಭಾವಿಕ ಸಂಖ್ಯೆಗಳು ನಿಮ್ಗೆ ಗೊತ್ತದಪ್ಪ. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರ 1 2 3 ಎಲ್ಲಾ ಧನ ಸಂಖ್ಯೆಗಳು. ಇಲ್ಲಿ ಎನ್ ಸ್ಥಾನದಾಗ ಯಾವ್ದಾದ್ರು ಒಂದು ಸಂಖ್ಯೆನ ಹಾಕಿ ನೋಡ್ರಿ. 6 ಘಾತಾಂಕ 1 ಅಂದ್ರೆ 6 ಆಯ್ತು. 6 ಘಾತಾಂಕ 2 ಹಾಕಿದಾಗ ಏಟಾಯ್ತಪ್ಪ ಅಂದ್ರ ಇದು 36 ಆಯ್ತು. ಈ ತರ ಬರ್ತಾವಪ್ಪ. ಹಾಗಾದ್ರ ನಾವು ಇದೇ ತರ ಎಕ್ಸ್ಟೆಂಡ್ ಮಾಡಿ ಬೇರೆ ಬೇರೆ ಸಂಖ್ಯೆ ಅಂತ ಚೆಕ್ ಮಾಡಿದಾಗ ಈ ಬಿಡಿಯ ಸ್ಥಾನ 0 ಬರುತ್ತದೆ ಅಂತ ಕೇಳ್ತಾರ. ಹಾಗಾದ್ರೆ ನಾವ್ ಇಲ್ಲಿ ಏನ್ ಮಾಡೋಣ್ರಿ, ಫಸ್ಟ್ ನೋಡ್ರಿ, ಈಗ ಬಿಡಿಯ ಸ್ಥಾನ 0 ಇರ್ತಕ್ಕಂಥ ಯಾವ್ದಾದ್ರು ಒಂದು ಸಂಖ್ಯೆ ಅಂತ ತಗೊಂಡಾಗ ಕೊನೆಗೆ ನಾವು ಅದೇನಾಗಿರ್ತಪ್ಪ ಅಂದ್ರ 10ರ ಗುಣಲಬ್ಧವಾಗಿರ್ತೈತಿ. ಹಾಗಾದ್ರ 10ನ ನಾವು ಅಪವರ್ತಿಸಿದಾಗ 10ರ ಅವಿಭಾಜ್ಯ ಅಪವರ್ತನಗಳು ಯಾವ ಬರ್ತಾವಪ್ಪ ಅಂದ್ರ 2 ಗುಂಡ್ಲೆ 5 ಬರ್ತಾವು. ಹಾಗಾದ್ರೆ ಈಗ ನಾವು 6ರ ಅಪವರ್ತನ ಕಂಡು ಹಿಡಿಯೋದು ನೋಡ್ರಿ, ಏನ್ ಬರ್ತಾವು? 6ರ ಅಪವರ್ತನದಲ್ಲಿ ಬರ್ತಾವಪ್ಪ 2 ಗುಂಡ್ಲೆ 3. 6ರ ಅಪವರ್ತನ ಯಾವುದು? 2 ಗುಂಡ್ಲೆ 3. ಇದ್ರ ಘಾತಾಂಕ ಎನ್ ಅದ. ಹಾಗಾದ್ರ ಈ ಅಪವರ್ತನದಲ್ಲಿ 2 ಐತಿ, ಆದ್ರ 5 ಇಲ್ಲ. ನೀವು ಎನ್ಕ್ಕೆ ಯಾವುದೇ ಸಂಖ್ಯೆಯನ್ನು ಹಾಕಿ ಚೆಕ್ ಮಾಡ್ರಿ, ಅದೇನಾಗ್ತೈತಪ್ಪ ಅಂದ್ರ 2 ಗುಂಡ್ಲೆ 3 ಬರ್ತಾವ, ಅದ್ರ ಘಾತಾಂಕ ಮ್ಯಾಲ ಇಲ್ಲಿ 0 ಬರುವುದಿಲ್ಲ. ಏನಿಗೆ ನಾವು ಯಾವುದೇ ಬೆಲೆಯನ್ನು ಹಾಕಿದಾಗ ಈಗ ನೋಡ್ರಿ 6ರ ಅಪವರ್ತನೆ ಬಂದು 2 ಗುಂಡ್ಲೆ 3. ಈ 2 ಮತ್ತು 3 ಆಲ್ರೆಡಿ ಅವಿಭಾಜ್ಯ ಅಪವರ್ತನಗಳು ಆಗಿರುವುದರಿಂದ ಇಲ್ಲಿ 5 ಬರಕ್ ಸಾಧ್ಯ ಇಲ್ಲ. ಹಾಗಾಗಿ ನಾವು ಇಲ್ಲಿ ಏನ್ ಬರಿಬಹುದಪ್ಪ ಅಂದ್ರ ನಾವ್ ಇದನ್ನೇ ಬರಿಬಹುದು. ಇಲ್ಲಿ 6ರ ಅಪವರ್ತನ ಏನಾಗಿರ್ತಪ್ಪ ಅಂದ್ರ 6 2 ಮತ್ತು 6ರ ಅವಿಭಾಜ್ಯ ಅಪವರ್ತನಗಳು 2 ಮತ್ತು 3 ಆಗಿರ್ತಾವ. ಏನನ್ನ ಯಾವುದೇ ಬೆಲೆಗೆ ಕೂಡ ನಾವು ಹಾಕಿದಾಗ ಕೂಡ ಇದರ ನೋಡ್ರಿ ಬಿಡಿ ಸ್ಥಾನ ಏನ್ ಬರ್ತೈತಿ ಅಂದ್ರ 6 ಬರ್ತೈತಿ. ಹಾಗಾಗಿ ನೀವೇನ್ ಬರೀಬಹುದಪ್ಪ ಅಂದ್ರ ಎನ್ನ ಯಾವುದೇ ಬೆಲೆಗೆ ಬಿಡಿ ಸ್ಥಾನವು 0 ಆಗಿರುವುದಿಲ್ಲ ಅಂತ ಬರಿಬಹುದಪ್ಪ. ಇಷ್ಟೇ ಬರಿಬಹುದು. ಯಾಕೆ ಬರಂಗಿಲ್ಲ ಅಂತ ಗೊತ್ತಾಯ್ತು. 0 ಬರ್ಬೇಕಾಗಿತ್ತಂದ್ರ ಅಲ್ಲಿ ಅಪವರ್ತನಗಳು ಏನ್ ಬರ್ಬೇಕು? ಅವಿಭಾಜ್ಯ ಅಪವರ್ತನಗಳು ಯಾವ ಬರ್ಬೇಕು? 2 ಗುಂಡ್ಲೆ 5 ಅಂತ ಬರ್ಬೇಕು. ಇವಾಗ ನಾವು ಬಿಡಿಸೋಣ ಎಕ್ಸರ್ಸೈಸ್ 1.1 6ನೇ ಪ್ರಶ್ನೆ. ಇಲ್ಲಿ 2 ಪ್ರಶ್ನೆ ಅದಾವ, 2 ಕ್ವಶನ್ ಸೇಮ್. ಇವು ಕೊಟ್ಟಂತ ಸಂಖ್ಯೆಗಳಲ್ಲಿ ಇವು ಸಂಯುಕ್ತಗಳ ಆಗಿವೆ ಅಂತ ಪರೀಕ್ಷೆ ಮಾಡ್ಬೇಕು. ಆಗಿದ್ರೆ ಯಾಕಂತ ಕಾರಣ ಕೊಡ್ಬೇಕು. ಓಕೆ, ನಿಮ್ಗೆ ಈ ಕ್ವಶನ್ ಬಿಡಿಸೋಕ್ಕಿಂತ ಮುಂಚೆ ನಿಮ್ಗೆ ಒಂದು ವಿಷಯ ಗೊತ್ತಿರ್ಬೇಕು. ಸಂಯುಕ್ತ ಸಂಖ್ಯೆ ಅಂದ್ರೆ ಏನು ಮತ್ತು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು. ಸಂಯುಕ್ತ ಸಂಖ್ಯೆ ಅಂದ್ರೆ ಏನಪ್ಪಾ ಅಂದ್ರ ಕೇವಲ 2 ಅಪವರ್ತನ ಹೊಂದಿದ್ರೆ ಅದು ಅವಿಭಾಜ್ಯ. 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿದ್ರೆ ಅದು ಸಂಯುಕ್ತ ಸಂಖ್ಯೆ. ಹಾಗಾದ್ರೆ ಈ ಸಂಖ್ಯೆ ನಾವು ಸಂಕ್ಷೇಪಿಸುನು, ಇದಕ್ಕೆ ಎಷ್ಟು ಅಪವರ್ತನ ಅದಾವ ಅಂತ ಕಂಡು ಹಿಡಿದ್ರ ನಮ್ಗೆ ಉತ್ತರ ಸಿಕ್ಬಿಡ್ತೈತಿ. ಮೊದಲನೇ ಪ್ರಶ್ನೆ 7 ಗುಂಡ್ಲೆ 11 ಗುಂಡ್ಲೆ 13 ಪ್ಲಸ್ 13. ಓಕೆ, ಇಲ್ಲಿ ಕಾಮನ್ ತಗೋರಿ. ಇದರಲ್ಲಿ ಮತ್ತೆ ಇದರಲ್ಲಿ ಕಾಮನ್ 13 ಅದ. 13 ಕಾಮನ್ ತಗೊಂಡ್ರ ಇಲ್ಲಿ ಉಳಿತೇನಪ್ಪ ಅಂದ್ರ 11 7 77 ಪ್ಲಸ್ 13 ಒಂದೇ 13 ಆಗಿರ್ತೈತಿ ಬಿಡ್ರಿ. ಇಲ್ಲಿ 13 ಒಂದ್ಲೆ 13. ಹಾಗಾದ್ರೆ ಇಲ್ಲಿ ಏನ್ ಬತ್ತಪ್ಪ, ಇದನ್ನ ಹೆಂಗ್ ಬರಿಬಹುದು? 13. ಈ 77 ಪ್ಲಸ್ 1 ಎಷ್ಟಾಯ್ತಪ್ಪ ಅಂದ್ರ 78 ಆಯ್ತು. ಹಾಗಾದ್ರೆ ಇವಾಗ ಏನಾಯ್ತು ಅಂದ್ರ ಇಲ್ಲಿ ನೋಡ್ರಿ ಅಪವರ್ತನಗಳು 13 ಗುಂಡ್ಲೆ 78. ಈ 78 ನಾವು ಮತ್ತೆ ಸಂಕ್ಷೇಪಿಸಬಹುದು, ಮತ್ತೆ ಇಲ್ಲಿ 1 ಕೂಡ ಬರ್ಕೋಬಹುದು. ಇವಾಗ ದೇರ್ಫೋರ್ ಉತ್ತರ ಏನ್ ಬರಿಬಹುದು ನೀವು? ಇಲ್ಲಿ 2ಕ್ಕಿಂತ ಹೆಚ್ಚು ಅಪವರ್ತನಗಳು ಬರ್ತಾವು. ಇದನ್ನ ಮತ್ತೆ ಸಂಕ್ಷೇಪಿಸಿದ್ರೆ ಅದೇನಾಯ್ತು ಅಂದ್ರ ನೋಡ್ರಿ, ಇಲ್ಲಿ 78ರ ಅಪವರ್ತನ 2 3 6 2 9 18 3 1 3 3 ಇದು 13 1 13. ಹಾಗಾದ್ರೆ ಇದ್ರ ಅಪವರ್ತನ ಏನ್ ಬರ್ತಾವಪ್ಪ ಅಂದ್ರ 13 ಗುಂಡ್ಲೆ 13 ಗುಂಡ್ಲೆ 3 ಗುಂಡ್ಲೆ 2 ಗುಂಡ್ಲೆ 1. ಇದು 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಇದು 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳನ್ನು ಹೊಂದಿರುವುದರಿಂದ ಈ ಸಂಖ್ಯೆಯನ್ನು ಏನಂತ ಕರಿತೀವಪ್ಪ ನಾವು? ಒಂದು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ಇದು ನಿಮ್ಮ ಕೊನೆಯ ಪ್ರಶ್ನೆ ಉತ್ತರ. ಇನ್ನ 2ನೇ ಪ್ರಶ್ನೆ ಬಿಡಿಸೋಣ. 2ನೇ ಪ್ರಶ್ನೆ ಇಲ್ಲಿ
ಓಕೆ ವಿದ್ಯಾರ್ಥಿಗಳು, ಇವಾಗ ನಾವು ಬಿಡಿಸೋಣ ಇದೇ ಪ್ರಶ್ನೆ, 6ನೇ ಪ್ರಶ್ನೆ 2ನೇ ಭಾಗ. ಇಲ್ಲೇನಪ್ಪ ಅಂದ್ರ ಇಲ್ಲೊಂದು ಸಂಖ್ಯೆ ಕೊಡೋಣ, 7 ಗುಂಡ್ಲೆ 6 ಗುಂಡ್ಲೆ 5 ಗುಂಡ್ಲೆ 4 ಗುಂಡ್ಲೆ 3 ಗುಂಡ್ಲೆ 2 ಗುಂಡ್ಲೆ 1 ಪ್ಲಸ್ 5. ಇದು ಸಂಯುಕ್ತ ಸಂಖ್ಯೆ ಆಗೈತೆ ಇಲ್ಲ ಚೆಕ್ ಮಾಡಬೇಕು, ಆಗಿದ್ರೆ ಯಾಕಂತ ಬರಿಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಇಲ್ಲಿ 2ರಲ್ಲಿ ಏನಪ್ಪ ಅಂದ್ರ ಕಾಮನ್ 5 ಐತಿ, 5 ಕಾಮನ್ ತಗೊಂಡ್ಬಿಡುನು. ಏನ್ ಉಳಿತಪ್ಪ ಇಲ್ಲಿ 7 ಗುಂಡ್ಲೆ 6 ಗುಂಡ್ಲೆ 5 ಕಾಮನ್ ತಗೊಂಡು 5 ಉಳಿಯಂಗಿಲ್ಲ, 4 ಗುಂಡ್ಲೆ 3 ಗುಂಡ್ಲೆ 2 ಗುಂಡ್ಲೆ 1 ಇಲ್ಲಿ ಪ್ಲಸ್ 5 1 5. ಇವಾಗ ಇವೆಲ್ಲ ಗುಣಿಸ್ಬಿಡ್ರಿ, ಇವೆಲ್ಲಾ ಸಂಖ್ಯೆ ಗುಣಿಸ್ರಿಪ್ಪ. ಇವೆಲ್ಲಾ ಸಂಖ್ಯೆಗಳನ್ನ ಗುಣಿಸಿದ ನಂತರ ಬರ್ತಕ್ಕಂತ ಗುಣಲಬ್ಧ 1008 ಆಗ್ತೈತಿ. ಇದು ಪ್ಲಸ್ 1. ಮತ್ತೆ ಇಲ್ಲಿ ನೋಡ್ರಿ 5 1008 ಪ್ಲಸ್ 1 1009. ಇಲ್ಲಿ ನೋಡ್ರಿ, ಇಲ್ಲಿ ಇದಕ್ಕೆ ಎಷ್ಟು ಅಪವರ್ತನ ಅದಾವ. ಇದ್ರ ಜೊತೆ ನಾವು ಇನ್ನೂ ಬೇಕಂದ್ರೆ 1 ಬರೀಬಹುದು, ಏನಿಲ್ಲ ಅಂದ್ರೆ ಒಂದು ಅಷ್ಟೇ ಬರ್ತದೆ ಗುಣಾಕಾರ ಮಾಡಿದ್ರ. ಹಾಗಾಗಿ ಇದು ಎಷ್ಟಪ್ಪ ಅಂದ್ರ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಇದು ಹೊಂದಿದ ಹಾಗಾಯ್ತು. ಹಾಗಾದ್ರೆ 2ಕ್ಕಿಂತ ಹೆಚ್ಚು ಅಪವರ್ತನಗಳಿದ್ರೆ ನಾವು ಅದನ್ನ ಏನಂತ ಕರಿತೀವಿ, ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ನೀವು ಇದನ್ನೇ ಬರೀಬಹುದು. ಆದ್ದರಿಂದ ಕಾರಣ ಏನಪ್ಪಾ ಅಂದ್ರೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದೆ, ಆದ್ದರಿಂದ ಇದು ಸಂಯುಕ್ತ ಸಂಖ್ಯೆ. ಬಹಳಷ್ಟು ಸುಲಭವಾಗಿತ್ತಪ್ಪ, ಈ ತರ ಕೇಳಿದ ಬರ್ಯಾಕ್ ಬರಬೇಕು. ಓಕೆ ವಿದ್ಯಾರ್ಥಿಗಳು, ಇವಾಗ ನಾವು ಬಿಡಿಸೋಣ ಎಕ್ಸರ್ಸೈಸ್ 1.1ರ ಕೊನೆಯ ಪ್ರಶ್ನೆ, ಅಂದ್ರೆ 7ನೇ ಪ್ರಶ್ನೆ. ಏನಪ್ಪ ಪ್ರಶ್ನೆ ಅಂದ್ರ, ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷಗಳನ್ನು ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಪ್ರಶ್ನೆ. ಏನಪ್ಪಾ, ಇಲ್ಲಿ ಒಂದು ವೃತ್ತಾಕಾರ ಕ್ರೀಡಾಂಗಣ ಐತೆ. ರವಿ ಮತ್ತು ವೃತ್ತಾಕಾರ, ಇಲ್ಲೊಂದು ವೃತ್ತಾಕಾರ ಕ್ರೀಡಾಂಗಣ, ಇದರ ಸುತ್ತಲೂ ಏನ್ ಮಾಡಾತಾರಪ್ಪ, ಅವರ ಸುತ್ತ ಹಾಕಾಕತ್ತಾರ ಮತ್ತು ಸ್ಥಿರ ವೇಗದಿಂದ ಅವ್ರು ಸುತ್ತ ಹಾಕತಾರ. ತಗೊಳ್ಳಿ, ಎ ಬಿಂದುನು ಸ್ಟಾರ್ಟ್ ಮಾಡ್ಯಾರ. ಇಲ್ಲಿ ರವಿನೂ ಅದೇ ಮಾರ್ಗದಲ್ಲಿ ಮತ್ತು ಸೋನಿಯಾನು ಅದೇ ಮಾರ್ಗದಲ್ಲಿ. ರವಿ ಒಂದು ಸೋನಿಯಾ ಒಂದು ಸುತ್ತ ಹಾಕಾಕ 18 ನಿಮಿಷಗಳನ್ನ ತಗೋತಾಳ. ರವಿ ಅದೇ ವೃತ್ತಾಕಾರದ ಪಾತ್ರವನ್ನು ಸುತ್ತ ಹಾಕಕ್ಕೆ ಎಷ್ಟು ಅಂದ್ರ 12 ನಿಮಿಷಗಳನ್ನ ತಗೋತಾನ. ಇಬ್ಬರು ಏನಪ್ಪಾ ಅಂದ್ರ ಸ್ಥಿರ ವೇಗದಿಂದ ಹೊಂಟಾರ. ಹಾಗಾದ್ರ ಎಷ್ಟು ನಿಮಿಷಗಳ ನಂತರ ಪುನಃ ಅವರು ಇದೇ ಬಿಂದುವಿನಾಗ ಬಂದ್ ಕೂಡ್ತಾರ ಅಂತ ಕೇಳ್ತಾರ. ಈಗ ನಿಮ್ಗೆ ಗೊತ್ತದ ಯಾರು ಫಸ್ಟ್ ಕಂಪ್ಲೀಟ್ ಮಾಡ್ತಪ್ಪ, ರವಿ ಫಾಸ್ಟ್ ಆಗಿ ಹೊಂಟಾನ. 12 ನಿಮಿಷಕ್ಕೆ ಪೂರ್ಣ ಮಾಡ್ತಾನಂದ್ರ ರವಿ ಸೋನಿಯಾಕ್ಕಿಂತ ಫಾಸ್ಟ್ ಹೊಂಟಾನ. ಸೋನಿಯಾ ಒಂದ್ ಸ್ವಲ್ಪ ಹಿಂದೆ ಉಳಿತಾಳ. ಹಿಂಗೆ ಕಂಟಿನ್ಯೂಸ್ ಹೊರಡುತ್ತೆ. ಸುತ್ತ ಹಾಕುವಾಗ ಎಷ್ಟು ನಿಮಿಷಗಳ ನಂತರ ಅಥವಾ ಎಷ್ಟು ಸುತ್ತುಗಳ ನಂತರ ನೀವು ಅರ್ಥ ಮಾಡ್ಕೋಬೇಕು. ಮತ್ ಈ ಬಿಂದುವಿನಾಗ ಬಂದ್ ಕೂಡ್ತಾರ ಅಂತ ಕೇಳ್ತಾರ. ನೀವು ಇಲ್ಲಿ ಬರಿಬೇಕಪ್ಪ, ನಮ್ದು ಉತ್ತರ ಏನಪ್ಪಾ ಅಂದ್ರ ಈ 18 ಮತ್ತು 12ರ ಲಸಾನೆ ಏನಾಗಿರ್ತೈತಿ, ಇವೆರಡು ತರ ಉತ್ತರ ಆಗಿರ್ತೈತಿ. ನೀವು ಆಲ್ರೆಡಿ ಲಸ ಹೆಂಗ್ ಕಂಡು ಹಿಡಿಬೇಕು ಅಂತ ಹೇಳಿ ಗೊತ್ತಲ್ಪ. ಫಸ್ಟ್ 18ರ ಅಪವರ್ತನ ಬರ್ಕೋದ್ರಿ. 18ರ ಅಪವರ್ತನ ಏನ್ ಬರ್ತಾವ, 2 2 9 18 ಆಗ್ತೈತಿ. 3 ಗುಣ್ಲೆ 3. ಇನ್ನ 12ರ ಅಪವರ್ತನ ಏನಾಗ್ತವಪ್ಪ ಅಂದ್ರ 2 2 4 4 3 12 ಆಗ್ತೈತಿ. ಇಲ್ಲಿ 2 1 ಸಾರಿ ಅದ, ಇಲ್ಲಿ 3 2 ಸಾರಿ ಅದಪ್ಪ. ಇಲ್ಲಿ 2 2 ಸಾರಿ ಅದ, ಇಲ್ಲಿ 3 ಒಂದೇ ಸಾರಿ ಅದ. ಸೊ ಲಸ ಬರ್ಕೊಳಕ್ ನೀವೇನ್ ಮಾಡ್ತೀರಿ, ಘಾತಾಂಕ ಗರಿಷ್ಠ ಅಂತ ಅಪವರ್ತನ ಬರ್ಕೊಂಡ್ಕಿಂತ ಎಲ್ಲಾ ಅಪವರ್ತನ ಬರದ ಗುಣಾಕಾರ ಮಾಡ್ತೀರಿ. ಇಲ್ಲಿ 2ರ ಘಾತಾಂಕ 2 ಅದ, 2ರಲ್ಲಿ 2 2 ಐತಿ. ಹಾಗೆ ಘಾತಾಂಕ ಗರಿಷ್ಠ ಇದು ಬರ್ಕೋಬೇಕು. ಇಲ್ಲಿ 3 2 ಆಗತ್ತೆ, ಗರಿಷ್ಠ ಘಾತಾಂಕ ಇದು ಬರ್ಕೋಬೇಕು. 3 ಘಾತಾಂಕ 2, 2 ಘಾತಾಂಕ 2 4, 3 ಘಾತಾಂಕ 2 ಅಂದ್ರ 9. 9 4 ಎಷ್ಟು ಆಯ್ತಪ್ಪ, 36 ಆಯ್ತು. ಇಲ್ಲಿ ಬರಿಬೇಕು ನೀವು ಉತ್ತರ. therefore 36 ನಿಮಿಷಗಳ ನಂತರ ಅವರಿಬ್ಬರು ತಮ್ಮ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಬರಿಬೇಕ್ರಿ. ಇದು ನಿಮಗ 3 ಅಥವಾ 4 ಅಂಕಗಳಿಗೆ ಕೇಳತಕ್ಕಂತ ಪ್ರಶ್ನೆ.
ಅರ್ಥ ಮಾಡ್ಕೊರಿ. ಲಸ ಬೇಕೋ ಮಸ ಬೇಕೋ. ಮಸ ಆಗಿತ್ತಂದ್ರೆ ಏನಾಗ್ತದಪ್ಪ, 18 ಮತ್ತು 12 ಲಸ ಇವೆರಡಕ್ಕಿಂತ ಚಿಕ್ಕ ಸಂಖ್ಯೆ ಬರ್ತೈತಿ. ಅದಕ್ಕೆ ಕಡಿಮೆ ಸಮಯದಾಗ ಅಂದ್ರೆ ಅವ್ರು ಕೊಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಏನ್ ಮಾಡಬೇಕಪ್ಪ, ಇಲ್ಲಿ ಲಸ ಹಾಕೊಂಡ್ಬೇಕು. ಓಕೆ ವಿದ್ಯಾರ್ಥಿಗಳೇ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡ್ರಿ. ಮತ್ತು ನಾನು ಮುಂದಿನ ಎಲ್ಲಾ ಅಧ್ಯಾಯಗಳ ವಿಡಿಯೋಗಳು ಮಾಡ್ತಾ ಇದ್ದೀನಿ, ಅವೆಲ್ಲ ನಿಮಗೆ ನೋಡಲು ನೀವು ನನ್ನ ಚಾನಲ್ ಅನ್ನ